ಜೈ ಹಿಂದ್ ಸ್ನೇಹಿತರೆ, ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಸ್ನೇಹಿತರೆ ನೋಡ್ರಿ RRB ಗ್ರೂಪ್ ಡಿದು ಇವತ್ತು ಅಪ್ಲಿಕೇಶನ್ ಶುರು ಆಗುತ್ತೆ. ಓಕೆ, ಶುರು ಆಯಿತು ಬೈ. ಎಲ್ಲರೂ ಫುಲ್ ಖುಷಿ ಒಳಗದ್ರಿ. ಇವತ್ತು ಅಪ್ಲೈ ಮಾಡ್ತಾರೆ ನನಗೆ ಗೊತ್ತೈತಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇವತ್ತು ಅಪ್ಲೈ ಮಾಡ್ತಾರೆ. ಯಾಕಂದ್ರೆ ಫುಲ್ ಖುಷಿ ಇತ್ತು. ಕರ್ದಾರ ಸೊ 10th ಮೇಲೆ ಕರ್ದಾರ, 10th ಮೇಲೆ ಕರ್ದಾರ, ಹಾಕು ಯೂಸ್ ಇಲ್ಲ. ಓಕೆ ಸೀರಿಯಸ್ ಹೇಳ್ತೀನಿ, ಯೂಸ್ ಇಲ್ಲ ಬ್ರೋ. ಓಕೆ, ವೇಟ್ ಮಾಡಿರಿ, ಅಪ್ಲೈ ಮಾಡೋಕೆ ಹೋಗ್ಬೇಡ್ರಿ, ವೇಟ್ ಮಾಡಿರಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ ಸ್ನೇಹಿತರೆ, RRB ಗ್ರೂಪ್ ಡಿ ಯಾರೆಲ್ಲ ಅಪ್ಲೈ ಮಾಡ್ತಾ ಇದ್ದಾರೆ, ಸೊ ನಿಮಗೋಸ್ಕರ ಸಪ್ರೇಟ್ ಒಂದು ಗ್ರೂಪ್ ಮಾಡಿದ್ದೀವಿ. ವಾಟ್ಸಪ್, ಟೆಲಿಗ್ರಾಮ್ದು ಎಲ್ಲ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಅಲ್ಲಿ ಹಾಕ್ತಾ ಇರ್ತೀವಿ. ಅಪ್ಡೇಟ್ ಏನಾದರೂ ಬಂದರೆ, ನ್ಯೂಸ್ ಏನಾದರೂ ಬಂದರೆ ಅಲ್ಲಿ ಹಾಕ್ತಾ ಇರ್ತೀವಿ. ಸೊ ಜೆನ್ಯೂನ್ ಆಗಿರ್ತದೆ. ಡಿಸ್ಕ್ರಿಪ್ಷನ್ದ ಲಿಂಕ್ ಐತಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ದು. ಸೊ ಈಗಲೇ ಜಾಯ್ನ್ ಆಗಿರಿ, ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀವಿ. ಓಕೆ ಸ್ನೇಹಿತರೆ, RRB ಗ್ರೂಪ್ ಡಿದು ಇವಾಗ ಅಪ್ಲೈ ಮಾಡಬೇಡ್ರಿ, ವೇಟ್ ಮಾಡಿರಿ. 2-3 ದಿನ ವೇಟ್ ಮಾಡಿರಿ. ನಾನು ಹೇಳ್ತೀನಿ ಯಾವಾಗ ಅಪ್ಲೈ ಮಾಡೋಕೆ ಏನಂತೇಳಿ. 2-3 ದಿನ ವೇಟ್ ಮಾಡಿರಿ. ಹಂಗತ್ತೆ ಲಾಸ್ಟ್ ಎಂಡ್ ಡೇಟ್ ಬರೋಂಗೆ ಕೊಂಡಿರಬೇಡ್ರಿ. ಓಕೆ, ಅಲ್ಲಿವರೆಗೂ ನಿಮಗೆ ಸರ್ವ್ ಸಿಗಲ್ಲ. ಸೊ ಹೇಳ್ತೀನಿ ಯಾವಾಗ ಅಪ್ಲೈ ಮಾಡೋಕೆ ಏನಲ್ಲ, ಈ ಒಂದು ವಿಡಿಯೋ ಹೇಳ್ತೀನಿ ಹೆಂಗೆ ಯಾವ ಜರ್ನಿ ಅಪ್ಲೈ ಮಾಡೋಕೆ ಹೇಳ್ತೀನಿ ನಿಮಗೆ. ಓಕೆ, ಸೊ ಅದಕ್ಕೋಸ್ಕರ ವೇಟ್ ಮಾಡ್ರಿ ಅನ್ನತೀನಿ. ನೀವೇನಾದರೂ RRB ಗ್ರೂಪ್ ಡಿ ಪ್ರಿಪರೇಷನ್ ಮಾಡ್ತಾ ಇದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪರೇಷನ್ ಮಾಡ್ಬೋದು. 100% ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕೋರ್ಸಸ್ ಅದಾವೆ, ತೊಗೊಂಡು ಪ್ರಿಪರೇಷನ್ ಮಾಡ್ಬೋದು. ಮ್ಯಾಥ್ಸ್ ಮತ್ತು ಸೈನ್ಸ್ ಇನ್ನೂ ರೆಡಿ ಆಗ್ತೈತಿ. ಸೊ ವೇಟ್ ಮಾಡಿ. ರೆಡಿ ಆದ ತಕ್ಷಣ ನಮ್ಮ ಗ್ರೂಪಲ್ಲಿ ಹಾಕ್ತೀನಿ, ಡಿಸ್ಕ್ರಿಪ್ಷನ್ದ ಲಿಂಕ್ ಐತಿ, ಜಾಯ್ನ್ ಆಗಿರಿ. ಇದು ಹೆಂಗೆ ತೊಗೊಳ್ಳೋದ್ರೆ PDF ಇರುತ್ತೆ, ನೀವು ಪ್ರಿಂಟ್ ಬೇಕಾದ್ರೆ ತೊಗೋಬೋದು. ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದ್ರೆ ತೊಗೋಬೋದು, ಬೇಡ ಅಂದ್ರೆ ಬಿಡ್ಬೋದು ಅಂತ ಹೇಳ್ತೀನಿ. ಓಕೆ ಸ್ನೇಹಿತರೆ ನೋಡ್ರಿ, ಒಂದು ನಿಮ್ಮದು ಅಪ್ಲಿಕೇಶನ್ ಇವಾಗ ಸ್ಟಾರ್ಟ್ ಆಗೈತಿ. ಓಕೆ, ಎಲ್ಲರೂ ಫುಲ್ ಖುಷಿ ಒಳಗದಿರಿ. ಸೊ 2 ದಿನ ವೇಟ್ ಮಾಡಿರಿ. ಏನಕ್ಕಂದ್ರೆ ನಾನು ನಿಮಗೆ ಒಂದು ಕರೆಕ್ಟ್ ಅನಾಲಿಸಿಸ್ ಮಾಡಿ ಝೋನ್ ವೈಸ್ ನಿಮ್ಗೆ ಹೇಳ್ತೀನಿ, ಯಾವ ಝೋನ್ಗೆ ನೀವು ಅಪ್ಲೈ ಮಾಡಿದರೆ ಸೇಫ್. ಓಕೆ, ಸೊ ಈಗ ನೋಡ್ರಿ, ಲೈಕ್ ತುಂಬ ಜನ ದಿಲ್ಲಿ ಅಥವಾ ಬೇರೆ ಬೇರೆ ಎಲ್ಲಿ ರಶ್ ಇರುತ್ತೋ ಅಲ್ಲಿ ಅಪ್ಲೈ ಮಾಡ್ತೀರಿ. ಸೊ ಆಮೇಲೆ ಕಟ್ ಆಫ್ ನೋಡಿದರೆ, ಸೊ ನೀವು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿರ್ತೀರಿ. ಬಟ್ ನಿಮ್ಮ ಕಟ್ ಆಫ್ ಕರ್ನಾಟಕ ಕ್ಲಿಯರ್ ಮಾಡಿರ್ತೀತಿ. ಬಟ್ ನೀವು ಬೇರೆ ಕಡೆ ಕೋಲ್ಕತ್ತಾ ಅಲ್ಲಿ ಅಪ್ಲೈ ಮಾಡಿದರೆ, ಸೊ ನಿಮಗೆ ಅದು ಕಟ್ ಆಫ್ ಕ್ಲಿಯರ್ ಆಗಿಲ್ಲ ಅಂತಂದರೆ, ಸೊ ನಿಮಗೆ ಲಾಸ್ ಆಗುತ್ತಲ್ಲ. ಸೊ ಜೂನ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅರ್ಥ ಆಯ್ತದೆ ಅನ್ಕೋತೀನಿ, ಇಷ್ಟಾದರೂ ಅರ್ಥ ಆಗುತ್ತೆ ಅನ್ಕೋತೀನಿ. ಓಕೆ, ಸೊ 2 ದಿನ ವೇಟ್ ಮಾಡಿರಿ. ನಾಳೆ ನಾನು NTPC ಸ್ಟ್ರಾಟಜಿ, ಈ 3 ತಿಂಗಳೇನು ಸ್ಟ್ರಾಟಜಿ ಎಕ್ಸಾಮ್ ಐತೆ, ಸೊ ಅದರದ್ದು ಒಂದು ವಿಡಿಯೋ ಬಿಡ್ತೀನಿ ನಾಳೆ. ನಾಡಿದ್ದು ನಾನು ನಾಳೆ ಅನಾಲಿಸಿಸ್ ಮಾಡ್ತೀನಿ. ಓಕೆ, ನಾಳೆ ಎಲ್ಲರೂ ಸೇರಿ ಅನಾಲಿಸಿಸ್ ಮಾಡ್ತೀವಿ. ಸೊ ಈ ಬಾರಿ ಎಷ್ಟು ಅಪ್ಲಿಕೇಶನ್ ಬಿದ್ದಿದ್ದಾವೆ, ಈಗೇನು ಲಾಸ್ಟ್ 1,8,00,000 ಅಪ್ಲೈ ಮಾಡಿದಾರಲ್ಲ, ಸೊ ಎಷ್ಟು ಜನ ಎಲ್ಲೆಲ್ಲಿ ಅಪ್ಲೈ ಮಾಡಿದ್ರೆ ಎಲ್ಲ ನೋಡಿಕೊಂಡು ಅನಾಲಿಸಿಸ್ ಮಾಡಿಕೊಂಡು ಆ್ಯಂಡ್ ತುಂಬ ಟೀಚರ್ಸ್ ಜೊತೆ ಮಾತಾಡಿಕೊಂಡು, ಅಕಾಡೆಮಿ ಟೀಚರ್ಸ್ ಜೊತೆ ಮಾತಾಡಿಕೊಂಡು ಬೆಸ್ಟ್ ಝೋನ್ಸನ್ನು ನಿಮಗೆ ಹೇಳ್ತೀನಿ. ಅವಾಗ ನೀವು ಎಲ್ಲಿ ಬೇಕಾ ಅಪ್ಲೈ ಮಾಡಿರಿ, ಎಲ್ಲಿ ಬೇಕಾ ಅಪ್ಲೈ ಮಾಡಿ. ನಾನು ಹೇಳಿದ್ರೆ ಅಪ್ಲೈ ಮಾಡ್ರಿ, ನಾನು ಹೇಳಲ್ಲ. ನಿಮ್ಗೆ ಎಲ್ಲಿ ಬೇಕಲ್ಲ ಅಪ್ಲೈ ಮಾಡಿರಿ. ಇಲ್ಲ ಸರ್ ಕರ್ನಾಟಕದಾಗ ನಾನು ವರ್ಕ್ ಮಾಡ್ತೀನಿ, ಮಾಡಿರಿ, ನಾನು ಬೇಡ ಅನ್ನಲ್ಲ. ಓಕೆ, ಇಲ್ಲ ಸರ್ ನಂಗೆ ಹೆಂಗಾದ್ರೂ ಅಲ್ಲಿ ಸೆಲೆಕ್ಷನ್ ಆಗಬೇಕಾದ್ರೆ, ಸೊ ವೇಟ್ ಮಾಡಿರಿ 2 ದಿನ. ಓಕೆ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಕೂಡ ತುಂಬ ಜನ ಕನ್ಫ್ಯೂಷನ್ ಐತಿ. ಓಕೆ ನೋಡಿರಿ, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನಾನು ಲಿಸ್ಟ್ ಮಾಡ್ತೀನಿ. ಓಕೆ, ಇವತ್ತು ಸಂಜೆ ಅವರು ಲಿಸ್ಟ್ ಮಾಡಿ ನಮ್ಮ ಗ್ರೂಪಲ್ಲಿ ಹಾಕ್ತೀನಿ. ಡಿಸ್ಕ್ರಿಪ್ಷನ್ದ ಲಿಂಕ್ ಐತಿ. ಇಂಥ ಡಾಕ್ಯುಮೆಂಟ್ಸ್ ಬೇಕರಪ್ಪ ಹಾಕ್ಲಿಕ್ಕೆ ಅಂತ ಹೇಳ್ತೀನಿ. ಸೊ ಅದನ್ನು ರೆಡಿ ಮಾಡ್ಕೊರಿ 2-3 ದಿನದಲ್ಲಿ. ಓಕೆ, ಸೊ ಅದು ನಾನು ಜೋನ್ ವೈಸ್ದು ವಿಡಿಯೋ ಬಿಡ್ತೀನಿ. ಸೊ ಬಿಡಿದ ತಕ್ಷಣ ವಿಡಿಯೋ ನೋಡಿರಿ, ಅವಾಗ ನೀವು ಅಪ್ಲೈ ಮಾಡಿರಿ. ನಿಮಗೆ ಟೈಮ್ ಫ್ರೀ ಇರ್ತದೆ. ಓಕೆ, ಕೂಲ್ ಆಗಿರ್ರಿ. ಟೈಮ್ ನಿಮಗೆ ತುಂಬ ಕೊಟ್ಟಿದ್ದಾರೆ ಅಪ್ಲೈ ಮಾಡಿ, ಮಿನಿಮಮ್ 30 ಡೇಸ್ ಅಂತೂ ಐತೆ. ಓಕೆ, ಸೊ ಹಾಗಾಗಿ ಅರ್ಜೆಂಟ್ ಮಾಡೋಕೆ ಹೋಗ್ಬೇಡ್ರಿ. ಓದಕ್ಕೆ ಅರ್ಜೆಂಟ್ ಮಾಡಿರಿ. ಯಾರೆಲ್ಲ ಇವತ್ತಿನ ಸ್ಟಾರ್ಟ್ ಮಾಡ್ತೀರಿ ಹೇಳ್ರಿ, ಓದಕ್ಕೆ ಕಮೆಂಟ್ ಮಾಡಿರಿ. ಸರ್ ನಾನು ಇವತ್ತಿನ ಸ್ಟಾರ್ಟ್ ಮಾಡ್ತೀನಿ ರೀ, ಕಮೆಂಟ್ ಮಾಡಿರಿ. ಮಾಡ್ತೀರಿ ಸರ್, ಕಮೆಂಟ್ ಮಾಡೋಕೆ ಎಲ್ಲ ರೆಡಿ ಇದ್ದೀರಿ. ಸ್ಟಾರ್ಟ್ ಮಾಡೋರು ಬೇಕಲ್ಲ. ಸೊ ಕಮೆಂಟ್ ಮಾಡ್ತಾರೆ, ನಂಗೆ ಗೊತ್ತೈತೆ. ಕಮೆಂಟ್ ಮಾಡ್ತಾರೆ. ಈಗ ನಾ ಹಿಂಗೆ ಕಮೆಂಟ್ ಮಾಡಲ್ಲ, ನಂಗೆ ಗೊತ್ತೈತೆ. ಓಕೆ, ಸೊ ಕಮೆಂಟ್ ಯಾರು ಮಾಡ್ತಾರೆ, ಸೊ ಅದರಲ್ಲಿ ಒಂದು 5ರಿಂದ 10 ಈಗ ನೋಡ್ರಿ 10 ಕಮೆಂಟ್ ಬಂದರೆ ಅದ್ರಾಗೆ 2-3 ಜನ ಸೀರಿಯಸ್ ಇರ್ತಾರೆ. ಓಕೆ, ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಓಕೆ, ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ, ಎಲ್ಲರೂ ಖುಷಿಯಾಗೈತಿ. ಸೊ ಪ್ರಿಪ್ರೇಷನ್ ಮಾಡಿರಿ, ಚೆನ್ನಾಗಿ ಓದ್ರಿ ಅಂತ ಹೇಳ್ತೀನಿ. ಆ್ಯಂಡ್ ಡಾಕ್ಯುಮೆಂಟ್ಸ್ ನೋಡಿರಿ, ಒಂದು ಕ್ಲಿಯರ್ ಮಾಡ್ಕೊರಿ. ಡಾಕ್ಯುಮೆಂಟ್ಸ್ ಡೌಟ್ ಬೇಡ, ಕ್ಲಿಯರಾಗಿ ಇಟ್ಕೊರಿ. ಡಾಕ್ಯುಮೆಂಟ್ಸ್ನ ಲಿಸ್ಟ್ ಮಾಡಿ ಸಂಜೆ ಹಾಕ್ತೀನಿ. ಇಲ್ಲಾಂದ್ರೆ ಅದನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಎಂತಂಥ ಡಾಕ್ಯುಮೆಂಟ್ಸ್ ಇರಬೇಕು ಎಲ್ಲ ನಿಮಗೆ ಒರಿಜಿನಲ್ ತಂದು ತೋರಿಸ್ತೀನಿ. ಎಂತಂಥ ಡಾಕ್ಯುಮೆಂಟ್ಸ್ ಇರುತ್ತೆ, ಫಾರ್ಮೆಟ್ ಹೆಂಗಿರಬೇಕು ಏನು ಅಂತ ಡೀಟೇಲ್ ಹಾಕ್ತೀನಿ. ಹೊಸ ರೂಲ್ಸ್ ಬಿಟ್ಟಿದ್ದಾರೆ, ರೆಲ್ಲದವರು ಹೊಸ ರೂಲ್ಸನ್ನು ಬಿಟ್ಟಿದ್ದಾರೆ, ಹಾಗೆ ಇರಬೇಕು ಕಂಟೆಂಟ್ ಎಲ್ಲ. ಓಕೆ, ನೀವು ಎಲ್ಲ ನೋಡಿರಿ, ಯಾವುದೋ ಒಂದು ಡಾಕ್ಯುಮೆಂಟ್ ನೀವು ಸಬ್ಮಿಟ್ ಮಾಡ್ಬೇಕಾದ್ರೆ ಮಿಸ್ಟೇಕ್ ಮಾಡಿದರೆ, ಎಕ್ಸಾಮ್ ಕ್ಲಿಯರ್ ಮಾಡ್ತೀರಿ, ಫಿಸಿಕಲ್ ಹೊಡಿತೀರಿ, ಮೆಡಿಕಲ್ ಕ್ಲಿಯರ್ ಮಾಡ್ತೀರಿ, ಎಲ್ಲ ಕ್ಲಿಯರ್ ಮಾಡ್ತೀರಿ, ದೆನ್ ಡಾಕ್ಯುಮೆಂಟ್ ನೀವು 100% ಫೇಲ್ ಆಗ್ತೀರಿ. ಅರ್ಥ ಆಯ್ತಾ? ಸೊ ಗಡಿಬಿಡಿ ಮಾಡೋಕೆ ಹೋಗ್ಬೇಡ್ರಿ, ಕೂಲ್ ಆಗಿರ್ರಿ, ಬಿಟ್ಟಿದಾರ ಖುಷಿ ಇರಲಿ ಅಷ್ಟೇ. ಓಕೆ, ಸೊ ವೇಟ್ ಮಾಡ್ತಾ ಇರ್ರಿ. ಎಕ್ಸಾಮ್ ಯಾವಾಗುತ್ತೆ ಏನು ಇದೆಲ್ಲ, ಎಕ್ಸಾಮ್ ಯಾವಾಗುತ್ತೆ ಅಷ್ಟು ಮುಂದೆ ಹೋಗ್ಬೇಡ್ರಿ ನೀವು. ಓಕೆ, ಸ್ಟಾರ್ಟ್ ಮಾಡಿರಿ. ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅದು ಭಾಳ ಇಂಪಾರ್ಟೆಂಟ್ ಐತಿ. ನಾನು ನಿಮಗೆ ಸ್ಟ್ರಾಟಜಿ ಕೂಡ ಮಾಡಿ ಹಾಕ್ತೀನಿ. ಸೊ ಡೋಂಟ್ ವರಿ, ಎವ್ರಿಥಿಂಗ್ ಈಸ್ ಅವೈಲೇಬಲ್ ಇನ್ ದಿಸ್ ಚಾನಲ್. ನಾನು ಹೇಳ್ತೀನಿ, ಈ ಬಾರಿ ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಾರೆ ಗ್ರೂಪ್ ಡಿ ರಿಲೇಟೆಡ್, ಸೊ ಪ್ರತಿಯೊಂದು ಅಪ್ಡೇಟ್ ಈ ಒಂದು ಚಾನಲ್ ಡೆಡಿಕೇಟ್ ಮಾಡ್ತೀನಿ. ನಾನು ಪ್ರತಿಯೊಂದು ಅಪ್ಡೇಟ್ ರೈಲ್ವೇಸ್ ರಿಲೇಟೆಡ್ ಬಿಡ್ತೀನಿ. ಇನ್ನು SSGD ಒಂದು ವಿಡಿಯೋ ಕಡಿಮೆ ಮಾಡ್ತೀನಿ, ಕರೆ ರೈಲ್ವೇಸ್ ಬಿಡಲ್ಲ. ಓಕೆ, ಪ್ರತಿಯೊಂದು ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀನಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಡ್ಕೊರಿ, ನಿಮಗೆ 100% ಯೂಸ್ಫುಲ್ ಆಗುತ್ತೆ. ಸೊ ಚೆನ್ನಾಗಿ ಓದ್ರಿ. ಆ್ಯಂಡ್ ಓದಬೇಕಾದ್ರೆ ಡಿಸ್ಟ್ರಾಕ್ಷನ್ ತುಂಬ ಆಗಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ಬಿ ಕಾನ್ಫಿಡೆಂಟ್, ಬಿ ಸೀರಿಯಸ್. ಓಕೆ, ಲೈಕ್ ಮನಸ್ಸನ್ನು ಎಲ್ಲ ಕಡೆ ಚೆಲ್ಲಬೇಡ್ರಿ. ಓಕೆ, ಸೊ ಇವಾಗ ನೀವು ಎಲ್ಲೋ ರೂಮ್ನ ಕೂತ್ಕೊಂಡು ಓದಾತೀರಂದ್ರೆ, ಸೊ ಮೊಬೈಲ್ ನೋಡೋದು ನನಗೆ ಗೊತ್ತಾಯ್ತು. 100% ಹೇಳ್ತೀನಿ, ಮೊಬೈಲಿಂದ ಹುಡುಗರು ಟೈಮ್ ವೇಸ್ಟ್ ಆಗ್ತದೆ. ಓದುವಾಗ ಮೊಬೈಲನ್ನು ಹೊರಗಡೆ ಇಡ್ರಿ, ಅಥವಾ ನೀವು ಲೈಕ್ ಬೇರೆ ರೂಮಲ್ಲಿ ಇಡ್ರಿ, ಅಥವಾ ನಿಮ್ಮದು ಫ್ರೆಂಡ್ಸ್ಗೆ ಹಾಕೊಡ್ರಿ, ಅಥವಾ ಎಲ್ಲರೂ ಇಡ್ರಿ. ನೀವು ಲೈಬ್ರರಿ ಹೋಗ್ತಾರೆ, ಮೊಬೈಲ್ ರೂಮ್ದಾಗ ಬಿಟ್ಟವ್ರಿ. ಸರ್ ನಾವು ಆನ್ಲೈನ್ ಕ್ಲಾಸ್ ಕೇಳ್ತೀವಿ ಸರ್, ಹೆಂಗೆ ಮಾಡಬೇಕು? ಸರ್ ಆನ್ಲೈನ್ ಕ್ಲಾಸ್ ಕೇಳ್ತೀವಿ ಸರ್, ಹೆಂಗೆ ಮಾಡಬೇಕು? ಸರ್ ಆನ್ಲೈನ್ ಕ್ಲಾಸ್ ಕೇಳ್ತೀವಿ ಸರ್, ಹೆಂಗೆ ಮಾಡಬೇಕು? ಸರ್ ಆನ್ಲೈನ್ ಕ್ಲಾಸ್ ಕೇಳ್ತೀವಿ ಸರ್, ಹೆಂಗೆ ಮಾಡಬೇಕು?
ಆನ್ಲೈನ್ ಕ್ಲಾಸ್ ಕೇಳ್ರಿ. 2 ಸೆಷನ್ ಮಾಡಿರಿ. ಫಸ್ಟ್ ಸೆಷನ್ನು ಬೆಳಿಗ್ಗೆ ಹೋದ ತಕ್ಷಣ ಆನ್ಲೈನ್ ಕ್ಲಾಸ್ ಕೇಳ್ರಿ. ಎಲ್ಲ ಸಬ್ಜೆಕ್ಟು 4 ಸಬ್ಜೆಕ್ಟ್ ಅದಾವೆ. 4 ಸಬ್ಜೆಕ್ಟ್ ಕ್ಲಾಸ್ ಕೇಳ್ರಿ 1 ತಾಸು. ಸೊ ಮುಗಿದ ತಕ್ಷಣ ಸೀದಾ ರೂಮಿಗೆ ಬರ್ರಿ, ಅಥವಾ ಅಲ್ಲಿ ಏನು ನೀವೆಲ್ಲ ಇರ್ತೀರ ಅಲ್ಲಿ ಬರ್ರಿ. ಬಂದು ಆ ಮೊಬೈಲ್ ಇಟ್ಟು ವಾಪಸ್ ಹೋಗ್ರಿ ಲೈಬ್ರರಿ. ಇಟ್ಟು ಒಂದು 10 ನಿಮಿಷ ನಿಮಗೆ ಅಷ್ಟೇ ರೆಸ್ಟ್ ಆಗುತ್ತೆ, ವಾಕಿಂಗ್ ಆಗುತ್ತೆ, ಆ್ಯಂಡ್ ನಿಮ್ಮ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ. ವಾಪಸ್ ಹೋಗಿ ಸ್ಟಾರ್ಟ್ ಮಾಡಿರಿ ರೀಡಿಂಗ್. ಎಷ್ಟು ಮೊಬೈಲ್ ನೋಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಬುಕ್ ನೋಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಐತೆ. ಓಕೆ, ಅರ್ಥ ಆಯ್ತಾ? 24/7 ಮೊಬೈಲ್ ಕ್ಲಾಸ್ ಕೇಳಿದ್ರು ಕೂಡ ಎಕ್ಸಾಮ್ ಕ್ರ್ಯಾಕ್ ಆಗಲ್ಲ. ಬರೆದು ಕೊಡ್ತೀನಿ ನಾನು. ಓಕೆ, 24 ಅವರ್ಸ್ 4 ಅವರ್ಸ್ ಕ್ಲಾಸ್ ಕೇಳ್ರಿ, ಉಳಿಕಿದ್ದೆಲ್ಲ ಬುಕ್ ನೋಡಿರಿ, ಕೆಲಸ ಆಗ್ತೈತೆ. ಬೇಕಾದ್ರೆ ನೋಡ್ರಿ, ಯಾರು ಸೀನಿಯರ್ ಯಾರು ಓದ್ತಿರ್ತಾರೆ ನಿಮ್ಮ ಆಜು ಬಾಜು ನೀವು ಲೈಬ್ರರಿ ಹೋಗ್ತಾರೆ, ಅಲ್ಲಿ ಪೊಲೀಸ್ ಗಿಲೀಸ್ ಯಾರೋ ಅವ್ರಿಗೆ ಕೇಳ್ರಿ, ಹುಡುಗರಿಗೆ ಗೊತ್ತಿರ್ತದೆ ಎಷ್ಟು ಮೊಬೈಲ್ ಹೆಂಗೆ ಯೂಸ್ ಮಾಡ್ಕೋಬೇಕು ಅವ್ರಿಗೆ ಗೊತ್ತಿರ್ತದೆ. ಓಕೆ, ಸೊ ನೀವಾಗ ಎಂಟ್ರಿ ಕೊಡ್ತಾ ಇರ್ತೀವಿ ಕೆಲವೊಂದಿಷ್ಟು ಜನಕ್ಕೆ ಸ್ಟೇಟ್ ಗೌರ್ಮೆಂಟ್ ಅಂದರೆ ಗೊತ್ತಿಲ್ಲ. ಓಕೆ, ಸ್ಟೇಟ್ ಗೌರ್ಮೆಂಟ್ PC ಹೇಳ್ತೀನಿ. PC ಓದಿರೋದಕ್ಕೂ 100% ಹೇಳ್ತೀನಿ, ಗ್ರೂಪ್ ಡಿ ಕ್ಲಿಯರ್ ಮಾಡ್ತಾರೆ. PC ಓದಿದ್ರೆ ಮೊದಲು, ಈಗ ಓದಬೇಡ್ರಿ. PC ಲೈಕ್ ಇವಾಗ ಗ್ರೂಪ್ ಡಿ ಅಪ್ಲೈ ಮಾಡಿ PC ಓದಬೇಡ್ರಿ. ಮೊದಲು ಏನಾದರೂ PC ಅದೇನಾದರೂ ಓದಿದ್ರೆ ಪೊಲೀಸ್ ಕಾನ್ಸ್ಟೇಬಲ್, ಸೊ 100% ಹೇಳ್ತೀನಿ ನಿಮಗೆ ಇದು ಯೂಸ್ಫುಲ್ ಆಗ್ತದೆ. GK ಅಂತೂ ಅಲ್ಟಿಮೇಟಾಗಿ ನೀವು ಸ್ಕೋರ್ ಮಾಡ್ತೀರಿ PC ಓದಿದ್ರೆ. ಓಕೆ, ಸೊ ಲಾಸ್ಟ್ ಟೈಮ್ ಒಬ್ಬ SSGD ಹುಡುಗ ಇದ್ದ. ಸೊ ಅವ ಸ್ಕೋರ್ ಹೆಂಗಂದರೆ PC ಓದಿದ್ದು ಸುಸ್ತು 2 ವರ್ಷ PC ಓದಿದ್ದ. SSGD ಕರೆದ್ರು, ಕನ್ನಡದಾಗ ಅಪ್ಲೈ ಮಾಡ್ದ, SSGD ಬರ್ದ, CISF ಆಗೈತಿ. 20ಕ್ಕೆ GK ಒಳಗೆ 15 ಕ್ವಶನ್ ಕರೆಕ್ಟ್ ಮಾಡೋಣ. 15 ಕ್ವಶನ್ ನಮಗೆ ಒಂದು ಜನ 7 ಕ್ವಶನ್ ಕರೆಕ್ಟಾಗಿ ಸಾಕಪ್ಪ ಅಂತೈತೆ. ಡಬಲ್ ಮಾಡಿದ್ದಾನೆ, ಡಬಲ್ +1 15. 15 ಕ್ವಶನ್ ಅಂದರೆ 30 ಮಾರ್ಕ್ಸ್ ಅವನಿಗೆ ಕೇವಲ GK ಒಳಗೆ ಬಂದ. ವಿಚಾರ ಮಾಡಿರಿ ಹೆಂಗೆ ಓದಿರ್ಬೋದು ಅವ PC. ಅವ ಒಬ್ಬನೇ ಅಲ್ಲ. ಸೊ ಯಾರೆಲ್ಲ PC ಓದ್ತಾ ಇದ್ದಾರೆ ಅವ್ರಿಗೆ ಕೇಳ್ರಿ, GK 100% ಅವ್ರು ಆನ್ಸರ್ ಮಾಡ್ತಾರೆ. ನೀವು ಅವ್ರಿಗೆ ಕೇಳ್ರಿ ಆನ್ಸರ್ ಮಾಡ್ತಾರೆ, ಇಮಿಡಿಯೇಟ್ ಆನ್ಸರ್ ಮಾಡ್ತಾರೆ. ಓಕೆ, ಯಾಕಂದ್ರೆ ಡೀಪ್ ಒಳಗೆ ಓದಿರ್ತಾರೆ, ಡೀಪ್ ಒಳಗೆ ಕೇಳ್ತಾರೆ PC ರಿಲೇಟೆಡ್. ಹಂಗತ್ತೆ ಈ PC ಓದಬೇಡ್ರಿ. ಸೊ ಇವಾಗ ಗ್ರೂಪ್ ಡಿ ಏನು ಪ್ರಿಪರೇಷನ್ ಮಾಡ್ತಾರೆ ಅದೇನು ಮಾಡಿರಿ, ಇದು ಅಪ್ಲೈ ಮಾಡಿರಿ, ಅದು ಓದಬೇಡ್ರಿ. ನೀವು ಅದು ಟಾರ್ಗೆಟ್ PC ಟಾರ್ಗೆಟ್ ಇದ್ರೆ ಇದು ಅಪ್ಲೈ ಮಾಡಿರಿ, PC ಓದ್ರಿ, ಇದು ಸುಮ್ಮ ಬರ್ರಿ ಎಕ್ಸಾಮ್. ಅರ್ಥ ಆಯ್ತಾ? ಸೊ ಬೆಳಿಗ್ಗೆ ಗ್ರೂಪ್ ಡಿ ಓದಿ ಆಮೇಲೆ ಸಂಜೆಗೆ PC ಓದಿ ಹಂಗೆ ಮಾಡೋಕೆ ಹೋಗ್ಬೇಡ್ರಿ. ಸೊ ಚೆನ್ನಾಗಿ ಓದ್ರಿ. ಆ್ಯಂಡ್ ತುಂಬ ಜನ ಡ್ರೀಮ್ ಇಟ್ಕೊಂಡಿದ್ರಿ ಅಪ್ಲೈ ಮಾಡ್ಬೇಕಂತೇಳಿ. ಸೊ ಅಪ್ಲೈ ಮಾಡಿರಿ. ಫಸ್ಟ್ ಆಫ್ ಆಲ್ ಕ್ಲಿಯರಾಗಿ ಅಪ್ಲೈ ಮಾಡಿರಿ. ಮೊದಲು ಕನ್ಫ್ಯೂಷನ್ ಹಾಕೋಬೇಡ್ರಿ, ಪ್ರಿಪ್ರೇಷನ್ ಬಗ್ಗೆ ವಿಚಾರ ಮಾಡಿಬಿಡ್ರಿ. ಜಸ್ಟ್ ಅಪ್ಲೈ ಮಾಡಿರಿ ಕ್ಲಿಯರಾಗಿ. ಅದು ನೀವು ಕ್ಲಿಯರಾಗಿ ಅಪ್ಲೈ ಮಾಡಿದರೆ ಸೊ ನಿಮಗೆ ರಿಲ್ಯಾಕ್ಸ್ ಇರ್ತದೆ ಮೈಂಡ್. ನಾನು ಎಲ್ಲ ಕರೆಕ್ಟ್ ಅಪ್ಲೈ ಮಾಡೀನಿ, ಈ ಸಲ ನಾನು ಓದಬೇಕು, ಚೆನ್ನಾಗಾಗುತ್ತೆ ಅಂತೇಳಿ. ಓಕೆ, BC ಇಲ್ಲ ಅಂದರೂ ಸ್ವಲ್ಪ ತಿರ್ಸೋಣ. ಓಕೆ, ಸೊ ಇಷ್ಟು ಮಾಡಿರಿ. ಅರ್ಥ ಆಯ್ತಾ? ಆ್ಯಂಡ್ ಕರೆಂಟ್ ಅಫೇರ್ಸ್ ಕ್ಲಾಸು ಪ್ರತಿ ವಾರದ ಶನಿವಾರ ಕರೆಂಟ್ ಅಫೇರ್ಸ್ ಕ್ಲಾಸ್ ಹೇಳ್ತೀನಿ. ರೈಲ್ವೆ ರಿಲೇಟೆಡ್, ಅದರಲ್ಲೂ RRB ಗ್ರೂಪ್ ಡಿ ಮೇನ್ ಫೋಕಸ್ ಮಾಡಿ ಕ್ಲಾಸ್ ಹೇಳ್ತೀನಿ. ಅದು ಬಿಟ್ಟು ಹೊರಗಿಂದ 1 ಪಾಯಿಂಟು ಬರಲ್ಲ, ಇದು ಗ್ಯಾರಂಟಿ ಕೊಡ್ತೀನಿ. ಓಕೆ, ಅರ್ಥ ಆಯ್ತಾ? ಸೊ ಈ ಬಾರಿ ಯಾರೆಲ್ಲ ಗ್ರೂಪ್ ಡಿ ಓದ್ತಾ ಇದ್ದೀರಿ, ಸೊ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಆ್ಯಂಡ್ ಪ್ರಿಪ್ರೇಷನ್ ಮಾಡ್ತಾರೆ, ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿರಿ. ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ತೊಗೊಂಡು ಪ್ರಿಪ್ರೇಷನ್ ಮಾಡ್ರಿ ಅಂತ ಹೇಳ್ತೀನಿ. ಆ್ಯಂಡ್ ಚೆನ್ನಾಗಿ ಓದ್ರಿ. ಸೊ ಇಷ್ಟೇ, ಇದಕ್ಕೆ ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಹೋದರೆ ಆ್ಯಂಡ್ ನಾನು ಪ್ರತಿ ಶನಿವಾರಕ್ಕೊಮ್ಮೆ, ಪ್ರತಿ ವೀಕ್ಲಿ ಸ್ಯಾಟರ್ಡೇಗೊಮ್ಮೆ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಮಾಡ್ತೀನಿ. ಸೊ ಆ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ಕಂಪ್ಲೀಟ್ಲಿ ರೈಲ್ವೆ ರಿಲೇಟೆಡ್ ಇರ್ತದೆ. ಸೊ ವೇಟ್ ಮಾಡಿರಿ, ಚೆನ್ನಾಗಿ ಓದ್ರಿ ಅಂತ ಹೇಳ್ತಾ, ಇದೇ ಚಾನಲ್ಗೆ ಕ್ಲಾಸ್ ಇರ್ತದೆ, ಲೈವ್ ಇರ್ತದೆ ಪ್ರತಿದಿನ. ನಾನು ಟೈಮ್ ಬಗ್ಗೆ ಹೇಳ್ತೀನಿ, ನಮ್ಮ ಗ್ರೂಪಿಗೆ ಜನರಿಗೆ ಟೈಮ್ ಬಗ್ಗೆ ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ನಾವು ಇಲ್ಲಿ ಮುಗಿಸ್ತೀನಿ. ವಿಡಿಯೋ ಇಷ್ಟ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಭಾರತ್.